ಹೆಸರು SR ಶಕುಂತಲ ಅಂತ. ನನಗೆ ಒಂದು ಸರ್ತಿ ತೋಟಕ್ಕೆ ಹೋದಾಗೆ ತಲೆ ಗಿಮ್ಮಂದಂಗಾಗಿ ಕೆಳಗೆ ಬಿದ್ದುಬಿಟ್ಟೆ. ನಮಸ್ಕಾರ, ನಾನು ಸುನಿಲ್ SR ಅಂತೇಳಿ ದಾವಣಗೆರೆಯಿಂದ. ನಮ್ಮ ತಾಯಿ ಶಕುಂತಲ ಅವರ 3ನೇ ಮಗ ನಾನು. ನಮ್ಮ ತಮ್ಮನ್ನ ಇದಕ್ಕೆ ಮಗನ ತೊಟ್ಲ ಕಾರ್ಯಕ್ಕೆ ಹೋದಾಗ ಅವರಿಗೆ ಇದ್ದಕ್ಕಿದ್ದಂಗೆ ಅನ್ಕಾನ್ಷಿಯಸ್ ಆಯಿತು. ಅದಾದಮೇಲೆ ನಾವು ದಾವಣಗೆರೆಯಲ್ಲಿ ಕಾರ್ಡಿಯೋ ಇವ್ರ ಹತ್ರ ಹಾರ್ಟ್ ಫೌಂಡೇಶನ್ ತೋರಿಸ್ತಾಯಿದ್ವಿ ಮೊದಲಿಂದನೂ. ಬಟ್ ನಮ್ಮ ಅಣ್ಣ ಅವ್ರನ್ನ ವೆಲ್ಲೂರಿಗೆ ಕರ್ಕೊಂಡು ಹೋಗಿದ್ರು. ವೆಲ್ಲೂರಲ್ಲಿ ಅವ್ರಿಗೆ ಪ್ರಾಬ್ಲಮ್ ಇದೆ ಅಂತ ಗೊತ್ತಾಯಿತು. ಅದಾದಮೇಲೆ ದಾವಣಗೆರೆಯಲ್ಲಿ ರಮೇಶ್ ಅವ್ರ ಹತ್ರನೇ ಅಪೋಲೋದಲ್ಲಿ ಓಪನ್ ಹಾರ್ಟ್ ಸರ್ಜರಿ ಮಾಡಿಸಿ ನಮ್ಮ ಫ್ರೆಂಡ್ ಒಬ್ಬರು UG ಶಿವಕುಮಾರ್ ಅಂತೇಳಿ ಅವ್ರು ರೆಫರೆನ್ಸ್ ಕೊಟ್ಟರು ಯಾರ ಹತ್ರ ಮಾಡಿಸ್ಬೇಕು ಅಂತಂದಾಗ ಇಲ್ಲಿ ಕರ್ಕೊಂಡು ಹೋಗಿರಿ ರಮೇಶ್ ಅಂತೇಳಿ ತುಂಬ ಒಳ್ಳೆಯ ಡಾಕ್ಟ್ರ್ ಇದ್ದಾರೆ ಅಂತೇಳಿ ಇಲ್ಲಿ ಕರ್ಕೊಂಬಂದು ತೋರಿಸ್ತೀವಿ. ಆಮೇಲೆ ಅವರು ಅದನ್ನ ಇಲ್ಲ ಆಪ್ರೇಟ್ ಮಾಡಬೇಕು ತಾವೀತ್ರು ಅಂತೇಳಿ ರೆಡಿ ಮಾಡಿದ್ರು. ಮತ್ತು ಇದ್ದಕ್ಕಿದ್ದಂಗೆ ಇಲ್ಲ ಒಳಗಡೆ ಎಕ್ಸ್ಟ್ರಾಕ್ಷನ್ ಜಾಸ್ತಿ ಇದೆ, ಇವರು ರಿಸ್ಕ್ ತೊಗೊಳೋದು ಬೇಡ, ಇನ್ನೊಂದು ವರ್ಷ ನೋಡೋಣಂತೆ ಅಂತೇಳಿ ಟ್ರೀಟ್ಮೆಂಟ್ ಮೇಲೆ ಕಂಟಿನ್ಯೂ ಮಾಡಿದ್ರು. ಮತ್ತು ಇದ್ದಕ್ಕಿದ್ದಂಗೆ ಮೊನ್ನೆ ಅವ್ರಿಗೆ 15 ದಿವಸದ ಹಿಂದ್ಗಡೆ ರಾತ್ರಿ ವಾಮಿಟಿಂಗ್ ಆಗಿ ಗಿಡ್ಡಿನೇ ಸ್ಟಾರ್ಟ್ ಆಯಿತು ಕಂಟಿನ್ಯೂ ಆಗಿ. ಆವಾಗ ಮತ್ತು ಡಾಕ್ಟ್ರಿಗೆ ಕಾಂಟ್ಯಾಕ್ಟ್ ಮಾಡಿದ್ವಿ. ಅವರು ಹಿಮಾಚಲದಲ್ಲಿ ಟ್ರಕ್ಕಿಂಗಲ್ಲಿದ್ದರು. ಆಯಿತು ನೀವು ಬಂದುಬಿಡಿ, ಬಂದು ಚೆಕ್ ಮಾಡಿಸಿ, ನಾನು ಬಂದಮೇಲೆ ಇದು ಮಾಡ್ತೀನಿ ಅಂತ ಹೇಳಿದ್ರು. ಬಂದೆಲ್ಲ ಚೆಕ್ ಮಾಡಿ ಮೊನ್ನೆ ಆಪ್ರೇಷನ್ ಮಾಡಿದ್ದಾರೆ. This is regarding Mrs. Shakuntala, age 76 years. She hails from Davangere, about 250 kilometers from here. She presented to us with recurrent loss of consciousness and chest pain with trivial exertion and breathing difficulty. And echo and angiography, cardiac catheterization revealed that she had a aortic valve stenosis. And in addition to aortic valve narrowing, there was a obstruction in the mid cavity of the left ventricle. So this is a combination of hypertrophic cardiomyopathy with mid ventricular obstruction, and in addition there was a severe aortic valve obstruction. With this complex situation, she was not a candidate for a surgery, so we did a TAVI. TAVI is a transaortic valve replacement. It is done percutaneously, and it went on very well, smoothly, and there was no complication, and patient is relieved of her symptoms immediately. The obstruction is relieved totally, and she is a smiling person now. She is able to walk, she is able to climb staircase, and she is a happy woman. Thank you. ನಮ್ಮ ಫ್ಯಾಮಿಲಿಯಲ್ಲಿ ಆಯಿತು, ಆಮೇಲೆ ಫ್ರೆಂಡ್ ಸರ್ಕಲಲ್ಲಿ ಓಪನ್ ಹಾರ್ಟ್ ಸರ್ಜರಿ ಅನ್ನೋದು ತುಂಬ ಭಯ ಇತ್ತು. ಅದೇ ತ್ರಾವಿ ಪ್ರೊಸೀಜರಲ್ಲಿ ಮಾಡಿರೋದ್ರಿಂದ ಅವರಿಗೆ ಅದು ಆಪ್ರೇಷನ್ ಆಗಿರೋದೇ ಗೊತ್ತಾಗಿಲ್ಲ. ಆಪ್ರೇಷನ್ ಆಗಿ 2 ದಿವಸ ಆಗಿದೆ. ಆಪ್ರೇಷನ್ಗಿಂತ ಮುಂಚೆ ತುಂಬ ಭಯ ಇತ್ತು ನಮಗೆ. ಬಟ್ ಇವಾಗಂತೂ ತುಂಬ ಚೆನ್ನಾಗಿ ರಿಕವರಿ ಆಗಿದ್ದಾರೆ 2 ದಿವಸದಲ್ಲಿ. ಆಮೇಲೆ ಬನ್ನೇರುಘಟ್ಟ ಹಾಸ್ಪಿಟಲ್ಲು ಮತ್ತು ಅಲ್ಲಿರೋ ಡಾಕ್ಟರ್ಸು ಸ್ಟಾಫು ತುಂಬ ಕೋಪ್ರೇಟ್ ಮಾಡಿದ್ದಾರೆ. ಥ್ಯಾಂಕ್ ಯು ಫಾರ್ ದಿ ಬನ್ನೇರುಘಟ್ಟ ಅಪೋಲೋ ಹಾಸ್ಪಿಟಲ್ ಆ್ಯಂಡ್ ಡಾಕ್ಟರ್ ರಮೇಶ್. ಡಾಕ್ಟರ್ ರಮೇಶ್ ಅವರಿಗೆ, ಅಪೋಲೋ ಹಾಸ್ಪಿಟ್ಲಿಗೆ ಧನ್ಯವಾದಗಳು.